ಈ ದಿನ ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಮೇಳ್ಯ ಗ್ರಾಮದಲ್ಲಿ ಒಂದು ಹೊಸದಾಗಿ ಊರು ಬಾಗಿಲನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಸುಮಾರು 6 ತಿಂಗಳ ಹಿಂದೆ ಒಂದು ಪ್ರಯತ್ನವನ್ನು ಪಡೆದ್ವಿ. ಅದರ ಫಲವಾಗಿ ಈ ದಿನ ಒಂದು ಪ್ರಾರಂಭೋತ್ಸವ ಜೀರ್ಣೋದ್ಧಾರ ಮಹೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಇದರ ಇತಿಹಾಸ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ತೆಲುಗಲ್ಲಿ ಗೊಡ್ರಾಯಿ ಅಂತಾರೆ ಅದಿದೆ. ಹಳೆಯದಾದಂತಹ ಒಂದು ಊರು ಬಾಗಿಲಿತ್ತು, ಚಿಕ್ಕದಾಗಿ ಊರು ಬಾಗಿಲಿತ್ತು. ಅದನ್ನು ತೆಗೆದು ಈ ಥರ ಮಾಡೋಕ್ಕೆ ಸುಮಾರು ಮೇಳ್ಯ ಗ್ರಾಮಗಳಾದಂಥ ಜಗಿರೆಡ್ಡಹಳ್ಳಿ ಮತ್ತು ಚಿಟಾವಲಹಳ್ಳಿ ಗ್ರಾಮಗಳ ಸಹಯೋಗದಿಂದ ಸುಮಾರು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಕಲ್ಲಿನ ಬಾಗಿಲನ್ನು ಮಾಡಿಸಿದೆ. ನನ್ನ ಪ್ರಕಾರ ಗೌರಿಬಿದನೂರು ತಾಲೂಕಲ್ಲ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ತುಮಕೂರು 3 ಜಿಲ್ಲೆಗಳಲ್ಲಿನೂ ಊರು ಬಾಗಿಲಿಗೋಸ್ಕರ ಇಷ್ಟು ಒಂದು ಸುಂದರವಾದ ಮನೋಹರವಾದಂಥ ಒಂದು ಊರು ಬಾಗಿಲನ್ನು ಮಾಡಿರೋದು ನಾನು ಕಂಡಿಲ್ಲ. ಇದಕ್ಕೆಲ್ಲ ಮಾಡೋಕ್ಕೆ ಕಾರಣ ನಮ್ಮ ಮೇಳ್ಯ ಮತ್ತು ಚಿಟಾವಲಹಳ್ಳಿ, ನಗರಗೆರೆ, ಜಗಿರೆಡ್ಡಹಳ್ಳಿ ಗ್ರಾಮಗಳು ಕಾರಣ. ಗ್ರಾಮಗಳು ಅಂದರೆ ಅಲ್ಲಿರುವಂತಹ ಜನ ರೈತರು ಸ್ವಂತ ದುಡ್ಡನ್ನು ಯಾರನ್ನೂ ಕೇಳಬಾರ್ದು ಬೇರೆಯವ್ರನ್ನ. ನಮ್ಮ 3 ಊರುಗಳಿಂದನೇ ಈ ಒಂದು ಇದನ್ನು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಸಂಕಲ್ಪವನ್ನು ತೊಟ್ಟು ಸ್ವಾಭಿಮಾನದಿಂದ ಈ 3 ಹಳ್ಳಿಗಳಿಂದ ಊರು ಬಾಗಿಲನ್ನು ಮಾಡಿಸಿದ್ವಿ. ಇನ್ನೂ ಒಂದು ಇದರಲ್ಲಿ ವಿಶೇಷ ಏನು ಅಂದರೆ, ನಮ್ಮ ಊರಿನ ಹೆಣ್ಣು ಮಕ್ಕಳು ಸುಮಾರು 10-15 ವರ್ಷಗಳ ಹಿಂದೆ ಕೂಡ ಮದುವೆ ಆಗಿ ಹೋಗಿರುವಂಥ ಹೆಣ್ಣು ಮಕ್ಕಳು ಇದಕ್ಕೆ ದೇಣಿಗೆ ಕೂಡ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ತಿಳಿಸೋಕ್ಕೆ ಕೂಡ ಇಷ್ಟಪಡ್ತೀವಿ. ಹಾಗೆಯೇ ಹೋದ 5-6 ವರ್ಷದಿಂದ ಈ ಹನುಮಂತರಾಯನ ದೇವಸ್ಥಾನ ಅಂತ ಇದು ಜೀರ್ಣೋದ್ಧಾರ ಆಯಿತು. ಈಗ ರಾಮ ಮಂದಿರ ಕೂಡ ಹಿಂದುಗಡೆ ಒಂದಿದೆ. ಅದನ್ನು ಕೂಡ ನಾವೆಲ್ಲ ಕೂತು ಚರ್ಚೆ ಮಾಡಿ ರೈತರಿಂದ ಒಂದು ಹಣವನ್ನು ಸಂಗ್ರಹಿಸಿ ನಾವು ಅದನ್ನು ಕೂಡ ಜೀರ್ಣೋದ್ಧಾರ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ಕೊತೀವಿ ಅಂತ ಈ ಮುಖಾಂತರ ಹೇಳ್ತೀವಿ. ಮೇಳ್ಯ ಗ್ರಾಮದ ಊರು ಬಾಗಿಲು ಸುಮಾರು 1000 ವರ್ಷಗಳ ಇತಿಹಾಸ ಇತ್ತು. ಅದನ್ನು ಹಳೇ ಇದಾದ್ದರಿಂದ ಅದನ್ನು ತೊಲಗಿಸಿ ಮೇಳ್ಯ, ಜಗಿರೆಡ್ಡಹಳ್ಳಿ ಮತ್ತು ಚಿಟಾವಳ್ಳಿ ಗ್ರಾಮದ 3 ಗ್ರಾಮಗಳಿಂದ ಮಜರಾ ಗ್ರಾಮಗಳಾಗಿದ್ದು, ಈ ಜನಗಳಿಂದ ಸ್ವಂತವಾಗಿ ದೇಣಿಗೆಯನ್ನು ಪಡೆದು ರೈತರು ಮತ್ತು ಇಲ್ಲಿಂದ ನೆಲೆಸಿ ಬೇರೆ ಉದ್ಯಮ ಮಾಡ್ತಕ್ಕಂಥ ಬೆಂಗಳೂರು, ತುಮಕೂರು, ಬೇರೆ ಕಡೆತಕ್ಕಂಥ ಎಲ್ಲ ಜನಗಳು ಇದಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಮತ್ತು ಈ ನಮ್ಮ ಗ್ರಾಮದಿಂದ ಮದುವೆಯಾಗಿ ಹೋಗುತ್ತೆ ಹೆಣ್ಣುಮಕ್ಕಳು ಅವ್ರಿಗೆ ಕೈಲಾದಷ್ಟು 5ರಿಂದ 10 ಸಾವಿರ 2 ಲಕ್ಷದವರೆಗೂ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ನಾವು ರೈತರು ಸಹ ಇಲ್ಲಿಂದ ಅವ್ರ ಕೈಲಾದಷ್ಟು ದೇಣಿಗೆಯನ್ನು ಕೊಟ್ಟು ಈ ಜೀರ್ಣೋದ್ಧಾರವನ್ನು ಇವತ್ತು ಹೊಸದಾಗಿ ಅದ್ಭುತವಾದಂಥ ಅಚ್ಚುಕಟ್ಟಾಗಿ ಬಂದಿರತಕ್ಕಂಥ ಊರು ಬಾಗಿಲನ್ನು ನಿರ್ಮಾಣ ಕಾರ್ಯ ಇವತ್ತು ಉದ್ಘಾಟನೆ ಆಗಿದೆ. ಇದರ ಮುಖಾಂತರ ಎಲ್ರಿಗೂ ದೇಣಿಗೆ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ ನಮ್ಮ ಮೇಳ್ಯ ಮತ್ತು ಮಜರಾ ಗ್ರಾಮಗಳ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮೇಳ್ಯ ಗ್ರಾಮದಲ್ಲಿ ಐತಿಹಾಸಿಕ ಕ್ಷಣ. 15 ಲಕ್ಷ ರೂಪಾಯಿ ಸ್ವಂತ ವೆಚ್ಚದಲ್ಲಿ ಕಲ್ಲಿನ ಊರು ಬಾಗಿಲು ಜೀರ್ಣೋದ್ಧಾರ. ಗ್ರಾಮಸ್ಥರ ಒಗ್ಗಟ್ಟಿಗೆ ಸಾಕ್ಷಿಯಾದ ಭವ್ಯ ಹೆಬ್ಬಾಗಿಲು ಗಣ್ಯರ ಸಮ್ಮುಖದಲ್ಲಿ ಅದ್ಧೂರಿ ಲೋಕಾರ್ಪಣೆ. ಇಡೀ ರಾಜ್ಯದಲ್ಲೇ ಇಂತಹ ಅದ್ಭುತ ಕಾಯಕ ಅಪರೂಪ. AKRS ಸಂಘಟನೆಯ ಅಧ್ಯಕ್ಷ ರವಿಚಂದ್ರ ರೆಡ್ಡಿ ಪ್ರಶಂಸೆ. ಗ್ರಾಮದ ಏಕತೆ ಮತ್ತು ಭಕ್ತಿಭಾವಕ್ಕೆ ಸಾಕ್ಷಿಯಾಗಿ ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ಅದ್ಭುತವಾದ ಇತಿಹಾಸವೊಂದು ಸೃಷ್ಟಿಯಾಗಿದೆ. ಯಾವುದೇ ಸರ್ಕಾರಿ ಅನುದಾನಕ್ಕೆ ಕಾಯದೆ ಗ್ರಾಮಸ್ಥರೇ ತಮ್ಮ ಸ್ವಂತ ದುಡಿಮೆಯ ಬರೋಬ್ಬರಿ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಭವ್ಯ ಕಲ್ಲಿನ ಊರು ಬಾಗಿಲಿನ ಜೀರ್ಣೋದ್ಧಾರ ಕಾರ್ಯಕ್ರಮ ಇಂದು ಅತ್ಯಂತ ವೈಭವೋಪೇತವಾಗಿ ನೆರವೇರಿತು.
ಗೌರಿಬಿದನೂರು ತಾಲೂಕಿನ ಮ್ಯಾಳ್ಯ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಗ್ರಾಮದ ಹೆಮ್ಮೆಯ ಸಂಕೇತವಾಗಿರುವ ಕಲ್ಲಿನ ಊರು ಬಾಗಿಲನ್ನು ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ತಮ್ಮ ಸ್ವಂತ ಹಣದಿಂದ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚ ಭರಿಸಿ ಜೀರ್ಣೋದ್ಧಾರಗೊಳಿಸಿ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಎಕೆಆರ್ಎಸ್ ಸಂಘಟನೆಯ ಅಧ್ಯಕ್ಷರಾದ ರವಿಚಂದ್ರ ರೆಡ್ಡಿ ಅವರು, ಇಡೀ ರಾಜ್ಯದಲ್ಲೇ ಇಷ್ಟೊಂದು ವೆಚ್ಚ ಮಾಡಿ ಗ್ರಾಮಸ್ಥರೇ ಒಟ್ಟಾಗಿ ಕಲ್ಲಿನ ಊರುಬಾಗಿಲನ್ನು ನಿರ್ಮಿಸಿರುವುದು ಅತ್ಯಂತ ಅಪರೂಪದ ಸಂಗತಿ. ಇಂತಹ ಮಹತ್ಕಾರ್ಯ ನಮ್ಮೂರಿನಲ್ಲಿ ನಡೆದಿರುವುದು ಹೆಮ್ಮೆಯ ವಿಷಯ ಎಂದು ಹರ್ಷ ವ್ಯಕ್ತಪಡಿಸಿ ಸಹಕರಿಸಿದ ಸಮಸ್ತ ಗ್ರಾಮಸ್ಥರಿಗೆ ಧನ್ಯವಾದ ಅರ್ಪಿಸಿದರು. ಈ ಐತಿಹಾಸಿಕ ಜೀರ್ಣೋದ್ಧಾರ ಸಮಾರಂಭಕ್ಕೆ ಆಗಮಿಸಿದ ಮಾಜಿ ಶಾಸಕರಾದ ಎಚ್. ಶಿವಶಂಕರ ರೆಡ್ಡಿ, ಜ್ಯೋತಿರೆಡ್ಡಿ, ಕೇಶವರೆಡ್ಡಿ, ಚಿಮುಲ್ ಜಿಲ್ಲಾ ನಿರ್ದೇಶಕರಾದ ದಿನೇಶ್, ಡಾಕ್ಟರ್ ಆದಿಮೂರ್ತಿರೆಡ್ಡಿ ಹಾಗೂ ತಾಲೂಕಿನ ಹಿರಿಯ ಗಣ್ಯರನ್ನು ಗ್ರಾಮದ ಮುಖಂಡರಾದ ರಾಮಚಂದ್ರರೆಡ್ಡಿ, ಹನುಮಂತರೆಡ್ಡಿ ಹಾಗೂ ಅಂಜನರೆಡ್ಡಿ ಅವರು ಆತ್ಮೀಯವಾಗಿ ಬರಮಾಡಿಕೊಂಡು ಸತ್ಕರಿಸಿದರು. ಕಾರ್ಯಕ್ರಮದಲ್ಲಿ ಮ್ಯಾಳ್ಯ ಗ್ರಾಮದ ಮಹಿಳೆಯರು, ಯುವಕರು, ಹಿರಿಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.